ರಾಜೀನಾಮೆ ಕೊಟ್ಟ ಮೇಲೆ ಅದೆಲ್ಲ ನಡೀಬೇಕು, ಅದು ಪ್ರಕ್ರಿಯೆಗಳು. ಅದರ ಬಗ್ಗೆ ನಮ್ಮದೇ ಯಾವ ಅಭಿಪ್ರಾಯಗಳು ಇಲ್ಲ. ಆದರೆ ಇವರ ಗದ್ದುಗೆ ಗುದ್ದಾಟದಲ್ಲಿ ಸಂಪೂರ್ಣವಾಗಿ ರಾಜ್ಯ ನಾಶವಾಗ್ತಾ ಇದೆ, ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಅಂದರೆ ನಿಂತು ಹೋಗಿದೆ ಅಂತಂದರೆ ಪ್ರಾರಂಭನೇ ಆಗಿಲ್ಲ ಈ ಸರ್ಕಾರ ಬಂದ ದಿನದಿಂದ. 3 ವರ್ಷಗಳ ಕಾಲ ಒಂದು ದೊಡ್ಡ ಭ್ರಷ್ಟಾಚಾರದ ಸರ್ಕಾರ ರಾಜ್ಯದಲ್ಲಿತ್ತು. ಈಗ ನನಗೆ ಅನಿಸೋದು ಭ್ರಷ್ಟಾಚಾರದ ಸರ್ಕಾರ ಹೋಗಿ ಈಗ ಸೂಪರ್ ಭ್ರಷ್ಟಾಚಾರದ ಸರ್ಕಾರ ಬರ್ತಾ ಇದೆ ಈಗ ಅಂತ. ಅಂದರೆ ನಾಯಕತ್ವ ಬದಲಾದ ತಕ್ಷಣ ವ್ಯವಸ್ಥೆ ಬದಲಾಗೋದಿಲ್ಲ. ಜನರ ಮನಸ್ಸಿನಿಂದ ಕಾಂಗ್ರೆಸ್ಸು ಈಗಾಗಲೇ ಹೊರಗೆ ಉಳಿದೋಯ್ತು. ಈಗ ವಾಹನದ ಚಾಲಕನನ್ನು ಬದಲಾಯಿಸಿದರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ಆ ವಾಹನವೇ ಕೆಟ್ಟು ನಿಂತಿರೋದಕ್ಕೆ ನೀವು ಚಾಲಕನನ್ನು ಬದಲಾಯಿಸಿದರೆ ಏನು ಪ್ರಯೋಜನ? ನೀವು ವಾಹನವನ್ನೇ ಬದಲಾಯಿಸಬೇಕು, ಅದು ನಿಮ್ಮಿಂದ ಆಗೋದಿಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಇನ್ನು ಹೊಸ ವಾಹನದೊಂದಿಗೆ ಬರಬೇಕು. ಅದು ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಕೊಡಬೇಕು, ಅಷ್ಟೇ ಆಗಿರ್ತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಒಂದನ್ನು ತರಲಿಕ್ಕೆ ಬಯಸ್ತೇನೆ. ಇವತ್ತು ನಿನ್ನೆ ನೀವು ನೋಡಿರ್ಬೋದು, ಅನೇಕ ಟ್ರಾನ್ಸ್ಫರ್ಗಳ ಲಿಸ್ಟ್ಗಳು ಹೊರಗಡೆ ಬರ್ತಾ ಇದೆ. ಈಗ ಸರ್ಕಾರ, ಆಡಳಿತ ಸರ್ಕಾರ ಇಲ್ಲ, ಡಿಸಾಲ್ವ್ ಆಗೋಗಿದೆ. ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ನಿನ್ನೆಯಿಂದ ಯಾರ್ಯಾವುದು ಬರ್ತದೋ ಪಟ್ಟಿ ತೊಗೊಂಡು ಹಣ ತೊಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಇದು ಏನೋ ಶಿಕ್ಷಕರ ಅಸೋಸಿಯೇಷನ್ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಮಾಡಿದ್ರು. ನಾವು ಕೌನ್ಸಿಲಿಂಗ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದರು. ಈಗ ನೋಡಿದ್ರೆ ಕೌನ್ಸಿಲಿಂಗ್ ಇಲ್ಲ, ಏನಿಲ್ಲ, ನಾವು ಕಾಯ್ಕೊಂಡಿದ್ವಿ. ಈಗ ಎಲ್ಲ ಪಟ್ಟಿಗಳು ಹೊರಗಡೆ ಬರ್ತಾ ಇದೆ. ಯಾಕಂತಂದರೆ ಅಲ್ಲಿ ಮಂತ್ರಿಗಳಿಲ್ಲ, ಇವರೇ ಅಧಿಕಾರಿಗಳು ಎಲ್ಲ ಹಣ ತೊಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಿದ್ದಾರೆ ಅಂತ. ಇದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವು. ಇಲ್ಲಿವರೆಗೂ ಇಲ್ದಿದ್ದು ಲಿಸ್ಟ್ಗಳು ಯಾಕೆ ಹೊರಗಡೆ ಬರ್ತದೆ? ಅದಕ್ಕೆ ಹೇಳಿದ್ದು ಇದು ಸೂಪರ್ ಕರಪ್ಟ್ ಗೌರ್ಮೆಂಟ್ ಆಗ್ತದೆ ಮುಂದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೇನೆ.